ನಾನು ಏನೇನೋ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ಬೋದು ನಿನಗೆ. ಆದ್ರೆ ಆ ಮುಖ ನೋಡ್ದಾಗಿಂದ ನನಗೇನೋ ಒಂಥರ ಕಳ್ದೋದಂಗ ಅನಿಸ್ತಾ ಇದೆ. ನಂಗೆ ಅವ್ರನ್ನ ನೋಡಿದ್ರೆ ಹೇಗನ್ನಿಸ್ತದೆ ಗೊತ್ತಾ ಅಮ್ಮ? ನನಗೇನೋ ಅಕ್ಕನೋ ತಂಗಿನೋ ಇದ್ದಾಳೇನೋ, ನೀನು ಅಪ್ಪ ನನ್ನಿಂದ ಮುಚ್ಚಿಡ್ತಿದ್ದೀರೇನೋ ಅಂತ ಅನಿಸ್ತಿದೆ. ಅಮ್ಮ, 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 ಏನಾಯ್ತಮ್ಮ? ಅಮ್ಮ, ಅಪ್ಪ, ಏನಾಯ್ತು ಸದ್ದು? ಏನಾಯ್ತೆ? ಯಾಕತ್ರ ನಿಂತಿದ್ದಾಳೆ? ಏನ್ ಮಾತಾಡ್ಕೋತಾ ಇದ್ರಿ? ನನಗೇನಾದ್ರೂ ಅಕ್ಕನೋ ತಂಗಿನೋ ಇದ್ಲಾ ಅಂತ ಕೇಳ್ದೆ ಅಷ್ಟೇ. ಅಮ್ಮ, ಅಪ್ಪ, ನೋಡು ಸುಪ್ಪು, ಕೊನೆಗೂ ಕೇಳೇ ಬಿಟ್ಲು. ಅದಕ್ಕೆ ಹೇಳಿದ್ದು ನಾನೆಲ್ಲನೂ ಇವಳತ್ರ ಹೇಳ್ಕೊಂಡ್ಬಿಡ್ತೀನಿ ಅಂತ. ಏನ್ ಹೇಳ್ತಿದ್ಯಮ್ಮ? ಅಪ್ಪ, ಅಮ್ಮ ಏನ್ ಹೇಳ್ತಿದ್ದಾಳೆ? ಅವನು ನಿನಗಿಂತ ಮೊದ್ಲೇ ನಮ್ಗೊಂದು ಹೆಣ್ಮಗು ಹುಟ್ಟಿತ್ತು. ನಮ್ದು ಅದೃಷ್ಟ. ಪಾಪ ಆ ಮಗು ಉಳಿಲಿಲ್ಲ. ಮುಚ್ಚಿಡ್ಬೇಕು ಅಂತ ಏನಿರ್ಲಿಲ್ಲ ಬಂಗಾರ. ಅದ್ರ ಬಗ್ಗೆ ಮಾತು ಶುರು ಮಾಡಿದಾಗೆಲ್ಲ ನಿಮ್ಮಮ್ಮ ಆಳಕ್ ಶುರು ಮಾಡೋಳು. ಅದನ್ನ ನನ್ನ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ ಅಷ್ಟೇ. ಅಮ್ಮ, ಅಳ್ಬೇಡ ನೀನು. ಅಳ್ಬೇಡ ಬಿಡೆ. ನಮಗೂ ಆ ಮಗುಗೂ ಋಣ ಇರ್ಲಿಲ್ಲ ಅಷ್ಟೇ. ಅಳು ನಿಲ್ಸು. ಈಗ ಯಾಕೆ ಅದ್ರ ಬಗ್ಗೆ ಮಾತು ಬಿಡು. ಅಪ್ಪ, ಮೊದ್ಲು ಮಾತ್ ನಾನೇ ಶುರು ಮಾಡಿದ್ದು. ನನ್ ಕನ್ಸಲ್ಲಿ ಪದೇ ಪದೇ ಒಂದ್ ಹೆಣ್ಣಿನ ಮುಖ ಕಾಣ್ತಿದೆ. ಆ ಮುಖ ನನ್ ಅಕ್ಕನೋ ತಂಗಿನೋ ಅನ್ನೋ ಭಾವನೆ. ಇದಕ್ಕೆ ಹೇಳಿದ್ದು ಸುಬ್ಬು. ಮಗು ಹೋದ್ಮೇಲೆ ಎಲ್ಲವನಿಗೆ ಕೇಳ್ಕೊಂಡಿದ್ದೆ, ಇನ್ನೊಂದ್ ಮಗು ಎಣ್ಣೆ ಆದ್ರೆ ಸೌದತ್ತಿಗೆ ಬಂದು ಬಾಗ್ನ ಕೊಡ್ತೀನಿ ಅಂತ. ಆದ್ರೆ ಹೋಗೋದಕ್ಕೆ ಆಗ್ಲಿಲ್ಲ. ಆಮೇಲೆ ಮರ್ತೇ ಹೋದ್ವಿ. ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಏನಾಗ್ತಿದ್ಯಮ್ಮ? ಅಂದ್ರೆ ಹಿಂಗ್ ಕನ್ಸ್ ಬೀಳೋದು, ಮುಖ ಕಾಣ್ತಿರೋದು, ಅದ್ರಿಂದನೇ ಈಗ ಆಗ್ತಿರೋದನು. ಸುಬ್ಬು, ನಾವ್ ಹೋಗಿ ತಾಯಿ ದರ್ಶನ ಮಾಡ್ಕೊಂಡ್ ಬರೋಣ. ಆಯ್ತು, ಹೋಗಿದ್ ಬರೋಣ. ಅನು, ಅನು, ಅನು,
ನಿನಗೆ ಅಪಾಯ ಇರೋದು ಒಂದು ಹೆಣ್ಣಿಂದ. ನಿನ್ನ ಬದುಕನ್ನೇ ತಲೆಕೆಳಗಾಗಿ ಮಾಡ್ತಾಳೆ. ಆ ಹೆಣ್ಣು ಬೇರೆ ಯಾರು ಅಲ್ಲ, ಅದು ಅನು ನಿನ್ ಮೇಲಿಟ್ಟಿರೋ ನಂಬಿಕೆ ಸುಳ್ಳಾಗೋ ದಿನ ಹತ್ರ ಬರ್ತಿದೆ ಅನ್ನೋದಷ್ಟೇ ನಿಜ. ಹೊಸ್ಮನಿ ಸಾಹೇಬ್ರೆ, ಅನು ಎಲ್ಲಿ? ಅನು ಅವರು ತಲೆನೋವು ಅಂತ ಅಮ್ಮವ್ರ ಜೋಡಿ ಅವ್ರ ಕೊಲೆಯಾಗೆ ಮಲ್ಕೊಂಡಾರ್ರಿ. ಸರಿ, ನಮ್ಮ ಅತ್ತೆ ಮಾವನವ್ರು ಇಲ್ಲಿ? ಅವ್ರ ಆಗಲೇ ತುರ್ತಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊಂಟಾರ್ರಿ. ಸರಿ, ತುಂಬಾ ಹೊತ್ತಾಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ಆತ್ರಿ ಸಾಹೇಬ್ರೆ. ಅತ್ತೆ ಮಾವನವರು ಹೇಳದೆ ಹೋಗಿದ್ದಾರೆ. ಅನು ಅಮ್ಮನ ಜೊತೆ ಇದ್ದಾಳೆ. ಯಾವುದು ನನಗೆ ತಿಳಿದೇ ಆಗ್ತಿರೋದು. ಯಾಕೋ ಒಳ್ಳೆ ಲಕ್ಷಣ ಅಲ್ಲ. ಅನು ಎದ್ದಿರಬಹುದಾ? ಅನು, ಅಯ್ಯ, ಈ ಟೈಮಲ್ಲಿ ಬೇರೆ ಯಾರೋ ಮೆಸೇಜ್ ಮಾಡಿದ್ರು. ಅನು ಕಣೋ. ಇಷ್ಟೊತ್ತಿನಲ್ಲಿ ಅನುನಾ? ನಾಳೆ ಮನೆಗೆ ಬಾ ಅಂತ ಮೆಸೇಜ್ ಮಾಡಿದ್ದಾಳೆ. ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ದಾಳೆ ಅಂದ್ರೆ ಏನ್ ಸಮಸ್ಯೆನೋ ಗೊತ್ತಾಗ್ತಿಲ್ವಲ್ಲೋ. ಅನುಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅವಳು ಯಾರನ್ನ ಅಷ್ಟೆಲ್ಲ ಪ್ರೀತಿಸಿ ಮದ್ವೆ ಆದ್ಲೋ, ಅವ್ರ ಮನೇಲಿ ಅವಳಿಗೆ ಇಷ್ಟೊಂದೆಲ್ಲ ಹಿಂಸೆ. ಅವಳಿಗೆ ಎಷ್ಟು ದುಃಖ ಆಗ್ತಿದ್ಯೋ ಏನೋ. ಪಾಪ ರಮ್ಯಾ, ಅನುಗೆ ಇದನ್ನೆಲ್ಲ ಹೇಳ್ಕೊಳಕ್ಕೆ ನಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಬೇರೆ ಯಾರ ಹತ್ರನೂ ಹೇಳ್ಕೊಂತಾಳೆ ಅವಳು. ಆರ್ಯ ಸರ್ ಆರ್ಯವರ್ಧನೆ ಅಲ್ಲ ಅಂತ ಅವಳಿನ್ ಯಾರಿಗೆ ಹೇಳಿದ್ರು ಜನ ಹೇಗ್ ರಿಯಾಕ್ಟ್ ಮಾಡ್ತಾರೆ ಹೇಳು. ಆರ್ಯ ಸರ್ ಆರ್ಯವರ್ಧನೆ ಅಲ್ಲ, ಹೆಂಗಿದೆಲ್ಲ? ಏನು ಆರ್ಯವರ್ಧನೆ ಅಲ್ವಾ? ಏನ್ ಮಾತಾಡ್ಕೋತಾ ಇದ್ದಾರೆ ಇವರು? ಏನಪ್ಪ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟು?
ಅನು ಅಮ್ಮ, ರಂಗೋಲಿ ಪುಡಿ ಕೇಳದಲ್ಲ, ತಗೊಳ್ಳಿ. ಥ್ಯಾಂಕ್ ಯು ಅಕ್ಕ. ಮನೆ ಮುಂದೆ ನೀರ್ ಹಾಕಿ ರೆಡಿ ಮಾಡಿದೀನಿ. ಅದನ್ನು ನಾನೇ ಮಾಡ್ತಿದ್ನಲ್ಲ. ಮತ್ ನನ್ಗೇನ್ ಕೆಲ್ಸ? ಎಲ್ಲ ಕೆಲ್ಸ ನೀವೇ ಮಾಡಿ ಅಮ್ಮಾಜಿ ಹತ್ರ ನನಗ್ ಬಯಸ್ತೀರಾ ಅಷ್ಟೇ. ನಿನ್ ಮನ್ಸಲ್ಲಿರೋ ಚುಕ್ಕಿ ತಾನಾಗೆ ನೆಲದಲ್ಲಿ ಮೂಡಲ್ಲ ಅನು. ನೀನೇ ಅದನ್ನ ಇಡಬೇಕು. ನೀನು ಒಂದು ಚುಕ್ಕಿ ಇಡೋದನ್ನ ಮರ್ತಿದೀಯ. ಆದ್ರೂ ಈ ರಂಗೋಲಿ ಪೂರ್ತಿ ಆಗತ್ತೆ. ಆದ್ರೆ ನೀನ್ ಅನ್ಕೊಂಡಿರೋ ಹಾಗಲ್ಲ. ಒಂದು ಚುಕ್ಕಿ ಇಲ್ಲ ಅಂತಂದ್ರು ರಂಗೋಲಿ ಚಿತ್ರನೇ ಬದಲಾಗಿ ಹೋಗುತ್ತೆ. ಬದುಕಲ್ಲೂ ಹಾಗೆ ಸಣ್ಣ ಏರ್ಪೇರ್ ಆದ್ರೂ ಬದುಕಿನ ದಿಕ್ಕೇ ಬದಲಾಗಿ ಹೋಗುತ್ತೆ. ನಿಜ, ನಾನು ಇದನ್ನ ಒಪ್ಕೋತೀನಿ. ಡೆಲ್ಲಿಗೆ ಹೋಗ್ಬೇಕಾಗಿರೋ ಏರೋಪ್ಲೇನ್ ಒಂದೇ 1 ಡಿಗ್ರಿ ತಿರುಗಿದ್ರು ಅದು ಲಕ್ನೋದಲ್ಲಿ ಲ್ಯಾಂಡ್ ಆಗತ್ತಂತೆ. ಜೀವನದಲ್ಲೂ ಅಷ್ಟೇ, ಒಂದು ಚುಕ್ಕಿ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ನಾನು ಹೇಳಿದ್ದನ್ನ ನೀನು ಒಪ್ಕೊಂಡ್ರೇನೆ ನನಗೇನೋ ಒಂಥರ ಖುಷಿ ಗೊತ್ತ. ನೀನ್ ನನ್ನ ಜೊತೆ ಮೊದ್ಲಿನ ಥರ ಇಲ್ಲ ಅನ್ನೋದು ನನ್ನನ್ನು ಸದಾ ಕಾಡ್ತಿದೆ. ಹೇಳೋಂಥದ್ದಾಗಿದ್ದಿದ್ರೆ ನಾನು ನಿಮ್ಮ ಹತ್ರ ಹೇಳ್ತಿದ್ದೆ ಸರ್. ನನಗೇನೂ ಆಗಿಲ್ಲ. ನಾನು ಈ ಯಾರನ್ ಹತ್ರ ಬರೋವಾಗ 1 ಡಿಗ್ರಿ ತಿರುಗಿ ಇನ್ನೆಲ್ಲೋ ಲ್ಯಾಂಡ್ ಆಗಿ ಹೋಗಿದ್ದಾಳೆ ಅನ್ನೋ ಭಯ. ನಾನು ಎಲ್ಲೇ ಲ್ಯಾಂಡ್ ಆದ್ರೂ ಆ ಏರ್ಪೋರ್ಟ್ ನಿಮ್ದೇ ಆಗಿರುತ್ತೆ ಸರ್, ಭಯ ಬೇಡ. ನಾನು ಗಂಭೀರವಾಗಿ ಕೇಳ್ತಿದ್ದೀನಿ. ನಾನು ಏನಾಗ್ತಿದೆ? ಏನು ಇಲ್ಲ ಅಂತ ಹೇಳದ್ನಲ್ಲ ಸರ್. ರಾತ್ರಿ ಆಕ್ಸಿಡೆಂಟ್ನಿಂದ ಜೋಗ್ತಾವ ಕಾಪಾಡ್ದಾಗಿಂದ ಮನ್ಸಿಗೇನೋ ಒಂಥರ ಆಯಾಸ ಅಷ್ಟೆ. ಇದನ್ನ ನನ್ನ ಕೈಲಿ ಹೇಳೋದಕ್ಕಾಗ್ತಿಲ್ಲ. ಪ್ಲೀಸ್ ನನ್ನನ್ನ ಒತ್ತಾಯ ಮಾಡಬೇಡಿ. ನಾನೀಗ ನೀನ್ ಇಡೋಕ್ ಮರ್ತಂಥ ಚುಕ್ಕಿ ತರ. ನೀನ್ ಅನ್ಕೊಂಡಿರೋ ಹಾಗೆ ನಮ್ಮ ಬದುಕಿನ ರಂಗೋಲಿ ಪೂರ್ತಿ ಆಗೋವರೆಗೂ ನಾನು ಕಾಯ್ತಿರ್ತೀನಿ. Look at all these, ಜೇಂಡೆ. ಇದನ್ನೆಲ್ಲ ಯಾರು ತಗೊಂಡೋಗಿ ಆರ್ಯ ಸರ್ಗೆ ತೋರ್ಸಿದ್ರು ಏನು ಪ್ರಯೋಜನ ಇಲ್ಲ ಬಿಡಿ. ನಾನು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ. ಗ್ಲೋಬಲ್ ಇವೆಂಟ್ ಹೇಗಿರುತ್ತೆ ಅನ್ನೋದನ್ನ ನೀನ್ ನನಗೆ ಎಕ್ಸ್ಪ್ಲೈನ್ ಮಾಡ್ಬೇಡ ಮೀರಾ ಅಂತಂದ್ರು. ಈಗ್ಲೂ ಅಷ್ಟೇ, ಇದ್ರ ಬಗ್ಗೆ ನಾನು ಅವ್ರಿಗೆ ಏನು ಎಕ್ಸ್ಪ್ಲೈನ್ ಮಾಡಲ್ಲ. ಸ್ಟಿಲ್ ಜೇಂಡೆ, ಲುಕ್ ಎಟ್ ದೀಸ್ ಮ್ಯಾಗಝಿನ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಆರ್ಯವರ್ಧನ್ ಇಸ್ ಆಬ್ಸೆಂಟ್ ಅಂತಾನೆ ಬರ್ದಿದ್ದಾರೆ. ಅಲ್ಲ, ನಮ್ಮ ಆರ್ಯ ಸರ್ ಪರ್ಸನಾಲಿಟಿಗೆ ಈ ತರ ಸ್ಟೇಟ್ಮೆಂಟ್ ಸೂಟ್ ಆಗುತ್ತಾ? ನೀವೇ ಹೇಳಿ. ಅವ್ರ ಪರ್ಸನಾಲಿಟಿ ಯಾವುದು ಅಂತ ಇನ್ನೂ ಗೊತ್ತಿಲ್ವಲ್ಲ ಮೀರಾಜಿ. ವಾಟ್? ಏನೂ ಇಲ್ಲ. ಬೆಸ್ಟ್ ಬಿಸ್ನೆಸ್ ಟೈಕೂನ್ ಆಫ್ ದ ಇಯರ್ ಅವಾರ್ಡ್ ತಗೊಂಡಿದ್ ವ್ಯಕ್ತಿನೇ ಆ ಅವಾರ್ಡ್ ಫಂಕ್ಷನ್ ಅಲ್ಲೇ ಇಲ್ಲ ಅಂತ ಅಂದ್ರೆ ಆ ಸಿಚುಯೇಷನ್ ಹೇಗಿರುತ್ತೆ ಅಂತ ಕಣ್ಣಾರೆ ನೋಡ್ದೋಳ್ ನಾನು. ಜಿಂಡೆ, ನನ್ನ ಎಲ್ಲರೂ ಆರ್ಯ ಸರ್ ರೆಪ್ರೆಸೆಂಟೇಟಿವ್ ಆಗಿ ನೋಡ್ತಾರೆ ಹೊರತು ನಾನ್ ಆರ್ಯವರ್ಧನ್ ಆಗಕ್ಕಾಗಲ್ವಲ್ಲ. ಸಾಧನೆ ಮಾಡೋರ್ಗೆ ಹಠ ಅನ್ನೋದು ಜೊತೆಲೇ ಬಂದ್ಬಿಡುತ್ತೆ ಅನ್ಸುತ್ತೆ ಅಲ್ವಾ ಜೇಂಡೆ? ಆ ಹಠ ಇಲ್ಲ ಅಂದ್ರೆ ಅವ್ರು ಸಾಧಿಸಕ್ಕಾಗಲ್ವಲ್ಲ ಮೀರಾಜಿ. ಎರಡನ್ನೂ ಬ್ಯಾಲೆನ್ಸ್ ಮಾಡದೇ ಇದ್ರೆ ಎಲ್ಲರೂ ಇಂಪ್ರೆಸ್ ಮಾಡಕ್ ಆಗಲ್ವಲ್ಲ ಜೇಂಡೆ?
ವೆಲ್ ಐ ನೋ ಆರ್ಯ ಸರ್, ಅವರು ಯಾರನ್ನು ಇಂಪ್ರೆಸ್ ಮಾಡುವಂತ ವ್ಯಕ್ತಿ ಅಲ್ಲ. ಬಟ್ ಸ್ಟಿಲ್ ಸಿಎಂ ಅವರೇ ಎಷ್ಟು ಅಪ್ಸೆಟ್ ಆದ್ರು ಗೊತ್ತಾ? ಆರ್ಯ ಸರ್ ಇಲ್ದೆ ಈ ಇವೆಂಟ್ಗೆ ಕಳೆನೇ ಇಲ್ಲ ಅಂತ ಅಂದ್ರು. ಅಂಡ್ ಹಿ ವಾಸ್ ಸೋ ಟ್ರೂ. ಜೆಂಡೆ, ಒಂದ್ ನಿಜ ಹೇಳಿ, ಇದಕ್ಕೆಲ್ಲ ಆ ಅನುನೇ ಕಾರಣ ಅಲ್ವಾ? ನಮ್ಮ ಆರ್ಯ ಸರ್ ಇವೆಂಟ್ ಸ್ಕಿಪ್ ಮಾಡೋದಿಕ್ಕೆ ಅವಳೇ ತಾನೇ ಕಾರಣ. ಪೀರ್ ಬಾಬಾ ಹೇಳ್ತಾರೆ, ತೂಫಾನ್ ಆ ಗಯಾ ಔರಸ್ಸೆ ಬಚ್ಕೆ रहना ಜೆಂಡೆ ಸಾಬ್, ನಿಮ್ಮನ್ನ ಬರ್ಬಾದ್ ಮಾಡ್ತಾಳೆ ಆ ಹುಡುಗಿ. ಹೌದು, ಅವಳೆ. ಇದಕ್ಕೆಲ್ಲ ಅನುನೇ ಕಾರಣ. ಇನ್ನು ಏನೇನ್ ಮಾಡ್ತಾಳು ಅಂತ ನನ್ನ ತಲೆ ಕೆಡ್ತಾ ಇದೆ. ಅವಳೆ ಇದಕ್ಕೆಲ್ಲ ಅನುನೇ ಕಾರಣ. ಜೆಂಡೆ, are you all right? I'm okay. ಅಲ್ಲಿ ಅನು, ಅನು, ಏನೇ ಕಣ್ ಬಿಟ್ಕೊಂಡೆ ನಿದ್ದೆ ಮಾಡ್ತಿದ್ಯಾ? ಹೇಗೆ ಉಯ್ಯಾಲೆ ಮೇಲೆ ಕುತ್ಕೊಂಡು ಎಲ್ಲೋ ಕಳ್ದೋಗಿದ್ಯಲ್ಲ? ಸಾರಿ ರಮ್ಯಾ, ಸಾರಿ ಸಂಪತ್, ನೀವು ಬಂದಿದ್ದ ಗಮನಿಸ್ಲಿಲ್ಲ. ಬನ್ನಿ. ಪರವಾಗಿಲ್ಲ, ನಾವ್ ಇವಾಗಷ್ಟೇ ಬಂದ್ವಿ. ಏನಾಯ್ತಾನು? ಸದ್ಯಕ್ಕೆ ಇದು ದೊಡ್ಡ ಪ್ರಶ್ನೆ ರಮ್ಯಾ. ನನಗೇನಾಗ್ತದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಉಯ್ಯಾಲೆ ಮೇಲೆ ಕುತ್ಕೊಂಡು ಕಳ್ಳ ಹೋಗಿದ್ಯಲ್ಲ ಅಂತ ಕೇಳದ್ಯಲ್ಲ, ನಿನ್ನೆಯಿಂದ ನನ್ನ ಮನ್ಸು ಉಯ್ಯಾಲೆ ತರ ಆಡ್ತಾ ಇದೆ. ನಾನಾಗಿಲ್ಲ. ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಅನು? ನನ್ ಸುತ್ತಮುತ್ತ ನಡೀತಿರೋದನ್ನ ನೋಡಿದ್ರೆ ಬೇರೆಯವ್ರಿಗೆ ಇದು ಸಾಮಾನ್ಯ ಅನ್ಸತ್ತೆ, ಆದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ಯಾವ್ದೋ ನಾಟಕನ ಕುತ್ಕೊಂಡು ನೋಡ್ತಿದ್ದೀನೇನೋ ಅಂತ ಅನಿಸ್ತಾ ಇದೆ. ನನಗೆ ಯಾರ ಮಾತಿನ ಮೇಲೂ ನಂಬಿಕೆ ಬರ್ತಿಲ್ಲ ರಮ್ಯಾ. ಏನೇ ಹಿಂಗಂತಿದ್ಯಾ? ನಿಜ ಕಣೆ ರಮ್ಯಾ, ನನಗ್ ನನ್ ಮೇಲೆ ನಂಬಿಕೆ ಹೊರಟೋಗಿದೆ. ಸಾಲದಕ್ಕೆ ಆ ಮುಖ ಪದೇ ಪದೇ ನನ್ನನ್ನ ಕಾಡ್ತಾನೆ ಇದೆ. ಮುಖನ? ಯಾರ ಮುಖಾನು? ಏನ್ ಹೇಳ್ತಿದ್ಯಾ ನೀನು? ಕೆಟ್ಟ ಕನ್ಸ್ ಏನಾದ್ರೂ ಬಿತ್ತೇನೆ? ಕನ್ಸಲ್ಲಿ ಆ ಮುಖ ಕಂಡಿದ್ರೆ ನಾನು ಇಷ್ಟು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಆದ್ರೆ ಕನ್ನಡಿಲಿ ಕನ್ನಡಿಲ್ಲ. ಏ, ನೀ ಸುಮ್ನಿರೋ. ಅನು, ಏನಾಯ್ತು ಕರೆಕ್ಟಾಗಿ ಹೇಳು. ಅವತ್ತು ಜೋಗ್ ತವ ತೋರಿಸಿದ ಹರಿವಾಣದಲ್ಲಿ ನನ್ ಪ್ರತಿಬಿಂಬ ಕಾಣಿಸ್ಬೇಕಿತ್ತು, ಆದ್ರೆ ಅವತ್ ನನಗ್ ಕಾಣಿಸಿದ್ದು ಅದೇ ಮುಖ, ಆ ಹೆಣ್ಣಿನ ಮುಖ. ಅಯ್ಯೋ, ಇದೆಲ್ಲ ನೀನ್ ಕಲ್ಪನೆ ಅಷ್ಟೇ ಅನು. ಬೇರೆಯವ್ರ ಮುಖ ಕನ್ನಡಿ ಕಾಣಕ್ ಹೇಗ್ ಸಾಧ್ಯ? ನೀನ್ ಕಲ್ಪಿಸ್ಕೊಂತಿದ್ಯಾ? ನೀನ್ ಭ್ರಮಾಲೋಕದಲ್ಲಿದ್ಯಾ? ಸಂಪತ್, ಗೊತ್ತಿಲ್ಲ ಏನಾನು ಮಾತಾಡ್ಬೇಡ್ವೋ? ನಾನ್ ಯಾವ ಭ್ರಮಾಲೋಕದಲ್ಲೂ ಇಲ್ಲ, ನಂಗೇನ್ ತಲೆ ಕೆಟ್ಟಿಲ್ಲ. ಅನು, ಸಂಪತ್ ಸಾರಿ ಕಣೋ, ನಾನು ಏನನ್ನು ಕಲ್ಪನೆ ಮಾಡ್ಕೊಂಡು ಹೇಳ್ತಿಲ್ಲ, ಅರ್ಥ ಮಾಡ್ಕೋ. ಬನ್ನಿ ನನ್ ಜೊತೆ.